ನಮಸ್ಕಾರ ಕರ್ನಾಟಕ. ನನ್ನ ಹೆಸರು ಪ್ರಕಾಶ್ ಅಂತ ಹೇಳ್ಬಿಟ್ಟು. ವೆಲ್ಕಮ್ ಟು ಮೈ ಚಾನಲ್ ಬ್ರೋ ಕಾಫಿ. ಸೊ ಬೇಸಿಕ್ಲಿ ನಮ್ಮ ಚಾನಲ್ ಬಂದ್ಬಿಟ್ಟು ಫುಡ್ ಚಾನಲ್ ಆಗಿರುತ್ತೆ. ಈ ಚಾನಲಲ್ಲಿ ಫೇಸ್ ರಿವೀಲ್ ನಾನು ಮಾಡ್ತಿರೋದಕ್ಕೆ ಮೊದಲನೇ ಕಾರಣ ಬಂದ್ಬಿಟ್ಟು ನಮ್ಮ ಮನೆಯವ್ರು ಸ್ವಲ್ಪ ಶೈ ಇದ್ದಾರೆ. ಸೊ ಅದರಿಂದ ಹೋಗ್ತಾ ಅವರು ಕೂಡ ಕಲಿತಾರೆ. ಆ್ಯಂಡ್ ಐ ವಿಲ್ ಮೇಕ್ ಶೋರ್ ದಟ್ ಯು ವಿಲ್ ಗೆಟ್ ದ ಪರ್ಫೆಕ್ಟ್ ಕಾಂಟೆಂಟ್ ಯು ಡಿಸರ್ವ್. ಓಕೆನಾ? ಆ್ಯಂಡ್ ನಾನು ಕೂಡ ಕೆಲವೊಂದು ಡಿಶ್ಗಳನ್ನ ಪ್ರಿಪೇರ್ ಮಾಡ್ತೀನಿ, ನೀವು ನೋಡ್ತೀರಾ. ಓಕೆನಾ? ಬೆಸ್ಟ್ ಡಿಶಸ್ ಇರುತ್ತೆ. ಆ್ಯಂಡ್ ಪ್ಲೀಸ್ ಸ್ಟೇ ಟ್ಯೂನ್ ಟು ಅವರ್ ಚಾನಲ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಕುಕಿಂಗ್. ಸೊ ಏನಪ್ಪ ಇವತ್ತಿನ ಡಿಶ್ ಅಂತ ನೀವೆಲ್ಲ ಕಾತುರತೆಯಿಂದ ಕಾಯ್ತಾ ಇರ್ಬೋದು. ಎಸ್, ದ ಸಿಂಪಲ್ ಡಿಶ್ ಅಷ್ಟೇ ನಾವು ಮಾಡೋದು. ಸೊ ಅದೆಲ್ಲ ಹಾಕ್ಬಿಟ್ಟು ಇದೆಲ್ಲ ಹಾಕ್ಬಿಟ್ಟು ನೋ 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 ಸೊ ಇವತ್ತಿನ ಡಿಶ್ ಬಂದ್ಬಿಟ್ಟು ಟಡ್ಯಾನ್ ಗೊತ್ತಾಗುತ್ತಲ್ಲ. ಸೊ ಬೆಂಡೆಕಾಯಿ ಯೂಸ್ ಮಾಡಿಬಿಟ್ಟು ಒಂದು ಡಾಬಾ ಸ್ಟೈಲಲ್ಲಿ ಬೆಂಡಿ ಫ್ರೈನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಅದು ಕೂಡ ಸಿಂಪಲ್ ವೇಯಲ್ಲಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ. ಆ್ಯಂಡ್ ಅಷ್ಟೇ ಡಾಬಾದಲ್ಲಿ ಯಾವ ರೀತಿಯಾಗಿ ಟೇಸ್ಟ್ ಕೊಡ್ತಾರೆ, ಚಪಾತಿಗಾಗಿರಲಿ ರೊಟ್ಟಿಗಾಗಿರಲಿ ಬ್ಯೂಟಿಫುಲ್ ಆದಂಥ ಕಾಂಬಿನೇಷನ್ ಆದಂತಹ ಡಾಬಾ ಸ್ಟೈಲ್ ಬೆಂಡಿ ಫ್ರೈ. ಬೆಂಡಿ ಫ್ರೈ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಸಿಂಪಲ್ ಮನೆಗೆ ಸಿಗುವಂತಹ ಇಂಗ್ರೀಡಿಯೆಂಟ್ಸ್. ಮೊದಲನೇದಾಗಿ ಈ ಮನೇಲಿರುತ್ತೆ ಟೊಮೊಟೊ. ಒಂದು 2 ಟೊಮೊಟೊನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ನಂತರ ಮೆಣಸಿನ್ಕಾಯಿ. ಸೊ ನಾನು ಇರೋದು ಒಬ್ಬನೇ ಆಗಿರೋದ್ರಿಂದ ಒಂದು 2 ಮೆಣಸಿನ್ಕಾಯಿ. ನಿಮಗೆ ಬೇಕಾದಷ್ಟು ಬೆಂಡೆಕಾಯಿ, ಅದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಈರುಳ್ಳಿ 1 ಅಥವಾ 2 ನಿಮ್ಮ ಪ್ರಿಫರೆನ್ಸಿಗೆ ತಕ್ಕಂತೆ. ಓಕೆನಾ? ಅದನ್ನು ಕೂಡ ಈ ಥರ ಉದ್ದವಾಗಿ ಕಟ್ ಮಾಡ್ತೀನಿ. ನಂತರ ಬೇಕಾಗಿರೋದು ಬೆಳ್ಳುಳ್ಳಿ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಒಂದು ಡಿಶ್ಗೆ ಒಂದು ಫ್ಲೇವರ್ ಕೊಡುವಂಥ ಏಕೈಕ ಇದು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ. ಓಕೆನಾ? ಸೊ ಬೆಳ್ಳುಳ್ಳಿನ ನಾನು ಸಿಪ್ಪೆ ಜೊತೆಗೇ ತೊಗೊಂಡಿದ್ದೀನಿ. ಯಾಕೆಂದರೆ ಸಿಪ್ಪೆಯಲ್ಲಿ ಆಲ್ಮೋಸ್ಟ್ ಆಲ್ ಮೇಜರ್ ಫ್ಲೇವರ್ಸ್ ಇರೋದ್ರಿಂದ ಸಿಪ್ಪೆ ಜೊತೆಗೇ ತೊಗೊತೀನಿ. ಅದನ್ನು ಚೆನ್ನಾಗಿ ಜಜ್ಕೊಂಡಿದ್ದೀನಿ. ನಂತರ ಗೊತ್ತಿದೆಯಲ್ಲ, ಇಟ್ಸ್ ಐ ಡ್ರಗ್ ಫಾರ್ ಎವ್ರಿ ಡಿಶ್ ಅಂತ ಕರೀತಾರೆ. ಕೊತ್ತಂಬರಿ ನಮಗೆ ಬೇಕಾದಷ್ಟು ಗಾರ್ನಿಷ್ಗೆ ಅಷ್ಟೇ. ನಂತರ ಬೇಕಾಗಿರೋದು ಸ್ವಲ್ಪ ಕರಿಬೇವು, ನಿಮ್ಮ ರುಚಿಗೆ ಬೇಕಾದಂತೆ. ಓಕೆನಾ? ಸೊ ಕರಿಬೇವು ತೊಗೊಂಡಿದ್ದೀನಿ. ನಂತರ ಜೀರಿಗೆ, ಇದು ಒಗ್ಗರಣೆ ಕೊಡೋದಕ್ಕೆ ಬೇಕಾಗುತ್ತೆ. ಜೀರಿಗೆ ಬೇಕಾಗುತ್ತೆ. ನಂತರ ಅರಿಶಿಣ ಪುಡಿ ಸ್ವಲ್ಪ. ನಂತರ ಖಾರದ ಪುಡಿ, ನಿಮಗೆ ಅಡುಗೆ ಮೆಣಸಿನಕಾಯಿ ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು ಖಾರಕ್ಕೆ. ಅದಾದ ನಂತರ ಸಾಸಿವೆ ನಿಮಗೆ ಗೊತ್ತಿರುತ್ತೆ, ವೆರಿ ಇಂಪಾರ್ಟೆಂಟ್. ಯಾವುದೇ ರೀತಿ ಒಗ್ಗರಣೆ ಹಾಕಿದ್ರೆ ಸಾಸಿವೆ ಬೇಕಾಗಿರುತ್ತೆ. ಸಾಸಿವೆ ಸೊ ಬೇಕಾದಲ್ಲಿ, ಇದು ನಿಮ್ಮ ಆಪ್ಷನಲ್ಲು. ಓಕೆನಾ? ಚಾಟ್ ಮಸಾಲಾನ ನೀವು ಯೂಸ್ ಮಾಡಬಹುದು. ಇನ್ನೊಂದು ಬಾರಿ ನೋಡ್ಕೊಂಬಿಡಿ. ಬೆಂಡಿ ಫ್ರೈಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಇದು ನಿಮ್ಮ ರುಚಿಗೆ ತಕ್ಕಂತೆ ಆರಾಮಾಗಿ ಮಾಡ್ಕೋಬೋದು. ಮನೇಲಿ ಸಿಗುವಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಸೊ ಇದರ ಜೊತೆಗೆ ಬ್ಲ್ಯಾಕ್ ಪೆಪ್ಪರ್ ಇದ್ದರೆ ಇನ್ನೂ ಒಳ್ಳೆಯದೇ. ಸೊ ನಿಮಗೆ ರುಚಿಗೆ ಬೇಕಾದಂಗೆ ನೋಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ವೆರಿ ಇಂಪಾರ್ಟೆಂಟು. ಒಂದು ರುಚಿಕರವಾದಂತಹ ಬೆಂಡಿ ಫ್ರೈ ಮನೇಲೇ ಮಾಡ್ಕೋಬೇಕು ಅಂದರೆ ಇವೆಲ್ಲ ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಇದರಲ್ಲಿ ಬೇಕಾಗಿರೋದು ಬೇಡದೇ ಇರೋದು ಅದು ನಿಮಗೆ ಬಿಟ್ಟಿದ್ದು. ಓಕೆನಾ? ಬಟ್ ಮಾಡುವಂತಹ ಪ್ರೊಸೆಸ್ ತುಂಬ ಸಿಂಪಲ್ ಆಗಿರುತ್ತೆ. ಲೆಟ್ಸ್ ಗೆಟ್ ಇಟ್. ಮೊದಲನೇದಾಗಿ ಗ್ಯಾಸನ್ನು ಹಚ್ಕೊಳ್ಳೇಬೇಕು. ಸೊ ಅದು ನಿಮಗೆ ಗೊತ್ತು. ಆ ನಂತರ ನಿಮಗೆ ಬೇಕಾದಂತಹ ಸಣ್ಣ ಬಾಣಲೆಯನ್ನು ಕಾಯಿಲ್ ಬಿಡಿ. ಓಕೆನಾ? ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬಿಡಿ. ಸೊ ಸ್ವಲ್ಪ ಎಣ್ಣೆ, ನಂತರ ಕಾಯೋಕೆ ಬಿಡಿ. ಸೊ ಈಗ ಎಣ್ಣೆ ಕಾಯ್ತಾ ಇದೆ. ಸ್ವಲ್ಪ ಹೀಟನ್ನು ಜಾಸ್ತಿ ಮಾಡಿಕೊಂಡು ಚಟಪಟ ಅಂತ ಇದೆಯಲ್ಲ, ಒಂದು 2 ನಿಮಿಷ ನಾವು ಬಾಣಲೆಯಲ್ಲಿ ಅದನ್ನು ಇದು ಮಾಡಿಕೊಂಡ ನಂತರ ಈ ರೀತಿಯಾಗಿ ಕಾಣಿಸುತ್ತೆ ನಮ್ಮ ಬೆಂಡೆಕಾಯಿ. ಒಂದು ಬಟ್ಲಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈ ರೀತಿಯ ಕಾಣುತ್ತೆ. ಓಕೆನಾ? ಈ ರೀತಿಯಾಗಿ ಕಾಣುತ್ತೆ. ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಡಿ. ಯಾಕಂದರೆ ಅದರಲ್ಲಿ ಒಳ್ಳೆ ಎಣ್ಣೆ ಹಾಕಿದ್ವಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಚಟ್ಪಟ ಅಂತಿರ್ಬೇಕಾದ್ರೆ ಸ್ವಲ್ಪ ಜೀರಿಗೆ ಸ್ಟಾರ್ಟ್ ಮಾಡ್ತೀವಿ. ಆನಂತರ ಮೆಣಸಿನ್ಕಾಯಿ ಏನು ಕಟ್ ಮಾಡ್ಕೊಂಡಿದ್ದೀರೋ ಅದನ್ನು ಹಾಕೊಳ್ಳಿ. ನೋಡ್ರಿ ಯಾವ ಥರ ಚಟಪಟ ಅಂತ ಇದೆ ಅಲ್ವಾ? ಸೊ ಅದಾದ ನಂತರ ಈರುಳ್ಳಿ ಏನು ಕಟ್ ಮಾಡ್ಕೊಂಡಿರ್ತೀರೋ ಅದನ್ನು ಹಾಕಿ. ಅದನ್ನು ಕೂಡ ಸ್ವಲ್ಪ ಕೆಂಪಗಾಗೋ ರೀತಿಯಾಗಿ ಅದನ್ನು ಹುರ್ಕೋಬೇಕು. ಸ್ವಲ್ಪ ಇದಕ್ಕೆ ಕರಿಬೇವು, ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಳ್ಳಿ. ಸಾಲ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪನ್ನು ಬೆರೆಸ್ಕೊಳ್ಳಿ.
ವೆರಿ ಇಂಪಾರ್ಟೆಂಟ್ ಬೆಳ್ಳುಳ್ಳಿ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಇವಾಗ ಹಾಕಬೇಕು. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾದ್ರೆ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ. ಬೆಳ್ಳುಳ್ಳಿ ಹಾಕೊಂಡು ಸ್ವಲ್ಪ ಸಾಟೆ ಮಾಡ್ಕೊಳ್ಳಿ. ನಂತರ ಉಳಿದಿರೋದೇನಂತ ಗೊತ್ತಿದೆ, ಟೊಮೆಟೊ. ನಂತರ ಈಗ ಫ್ರೈ ಮಾಡ್ಕೊಂಡಿರೋಂತಹ ಬೆಂಡೆಕಾಯಿನ ಹಾಕಿ. ನಂತರ ಸ್ವಲ್ಪ ಉರಿನ ಕಡಿಮೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಮಾತ್ರ ಕಲರಿಗೆ ಸ್ವಲ್ಪ ಕಲರ್ ಬರಬೇಕಷ್ಟೆ, ಅದನ್ನು ಜಾಸ್ತಿ ಹಾಕೋಬೇಡಿ, ಟೇಸ್ಟ್ ಕೆಟ್ಟೋಗುತ್ತೆ ಅಷ್ಟೇ. ಓಕೆನಾ? ನಂತರ ಚಿಲ್ಲಿ ಪೌಡರ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಓಕೆನಾ? ನಿಮಗೆ ಸ್ವಲ್ಪ ಖಾರ ತಿನ್ನೋದಕ್ಕೆ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ತೀನಿ. ಇದ್ರ ಜೊತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಗರಂ ಮಸಾಲ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ. ಸೊ ಅದು ನೋಡಿಬಿಟ್ಟು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಹಾಕೊಳ್ಳಿ ಸಾಕು. ಓಕೆನಾ? ಸ್ವಲ್ಪ ಉರಿನ ಜಾಸ್ತಿ ಮಾಡ್ಕೊಳ್ಳಿ. ಉರಿ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಹೊತ್ತೆಲ್ಲ ಇದನ್ನು ಫ್ರೈ ಮಾಡಿಕೊಂಡ ನಂತರ ಪ್ಲೀಸ್ ಆ್ಯಡ್ ದ ಡ್ರಗ್ಸ್ ಆಫ್ ಆಲ್ ದ ಡಿಶಸ್. ಸೊ ಕೊತ್ತಂಬರಿ ಹಾಕ್ಬಿಟ್ಟು ಒಂದೆರಡು ಸತಿ ಅಲ್ಲಾಡ್ಬಿಟ್ಟು ತಿಂತಾ ಇದ್ರೆ ಎಲ್ಲ ನಂತರ ವೆರಿ ಇಂಪಾರ್ಟೆಂಟ್. ಈ ರೀತಿಯಾದಂಥ ವೀಡಿಯೋಗಳನ್ನ ನೀವು ನಮ್ಮ ಚಾನಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿಯಾಗಿದೆ ಈ ಬೆಂಡಿ ಫ್ರೈ, ಸೇಮ್ ಡಾಬಾ ಸ್ಟೈಲ್, ಡಾಬಾ ರುಚಿ ಥರನೇ ಇದೆ. ಸೊ ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಾಗಿರಲಿ, ಇಲ್ಲ ನಿಮ್ಮ ಗಂಡಂದ್ರಿಗಾಗಿರಲಿ, ಪ್ರತಿಯೊಂದು ಕುಟುಂಬದ ಸಂತೋಷ ನಮ್ಮ ಅಡುಗೆಯಲ್ಲಿರುತ್ತೆ. ಸೊ ಎಷ್ಟು ಚಂದ ನೀವು ಅಡುಗೆ ಮಾಡಾಕ್ತೀರಾ ಅಷ್ಟೇ ಚಂದ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ಎಂಜಾಯ್. ಥ್ಯಾಂಕ್ ಯು. ನಮ್ಮ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟ್. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ಕರ್ನಾಟಕ ಜನತೆ ನಮ್ಗೆ ಯಾವುದು ಸಪೋರ್ಟ್ ಮಾಡ್ತೀರ ಅಂತ ನಮ್ಗೆ ಗೊತ್ತಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬಾಯ್.